ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇವತ್ತು ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಅಂದರೆ 2:30 ಆಯಿತು. ಈಗ ಮೊನ್ನೆ ಬ್ಲಾಗು ನೀವು ನೋಡಿರ್ತೀರಿ. ನಾನು ಅವರದ್ದು ಸ್ವೀಡನ್ನವರ ಫ್ರೆಂಡ್ಸ್ನವರದ್ದು ಬ್ಲಾಗ್ ಹಾಕಿದ್ದೇನೆ. ಸೊ ಅವರದ್ದೇ ಇರಲಿ ಅಂತ ನಾನು ಯಾವ ಬ್ಲಾಗನ್ನು ಆ್ಯಡ್ ಮಾಡಲಿಲ್ಲ. ಬೇರೆ ಇತ್ತು ಚಿಕ್ಕ ಪುಟ್ಟ ವಿಡಿಯೋಗಳು. ನಾನು ಅವರದ್ದೇ ಇರಲಿ ಅಂತ ಹೇಳಿ, ಒಂದು ಮೆಮೊರಿಗೋಸ್ಕರ ಅವರದ್ದೇ ಇರಲಿ ಅಂತ ಹೇಳಿ ಅವರದ್ದೇ ಬ್ಲಾಗನ್ನು ಹಾಕಿದ್ದು. ಬಟ್ ಈ ವಿಡಿಯೋದಲ್ಲಿ ನಾನು ಮೊನ್ನೆ ಮಾಡಿಟ್ಟ ಎಲ್ಲ ವಿಡಿಯೋವನ್ನು ಆ್ಯಡ್ ಮಾಡ್ತೇನೆ. ಇವತ್ತು ಗುರುವಾರ ಗೈಸ್, ನಮಗೆ ಚರ್ಚಿಗೆ ಹೋಗಲಿಕ್ಕಿದೆ. ಇವತ್ತಿನಿಂದ 3 ದಿವಸ ನಮಗೆ ಕಂಟಿನ್ಯೂ ಆಗಿ ಚರ್ಚಿಗೆ ಹೋಗಲಿಕ್ಕಿದೆ. ನಾಳೆ ಗುಡ್ ಫ್ರೈಡೆ. ಹಾಗೆ ಬೇಗ ಸ್ನಾನ ಎಲ್ಲ ಆಯಿತು ನನ್ನದು. ಈಗ 6 ಗಂಟೆಗೆ ಪೂಜೆ ಇದೆ. ಸೊ ಬೇಗ ಗುಡಿಸಿ ಒರೆಸಿ ಹೊರಗೆ ಕೆಲಸ ಎಲ್ಲ ಮುಗಿಸಿ ಮತ್ತು ಸ್ನಾನ ಎಲ್ಲ ಮಾಡಿ ಹೋದರೆ ರಗಲೇ ಇಲ್ಲ, ಮತ್ತೆ ಬಂದು ಮಾಡಬೇಕಂತಲೇ ಇಲ್ಲ. ಕೈ ಕಾಲು ಮುಖ ತೊಳೆದ್ರು ಸಾಕು ಅಂತ ಹೇಳಿ ಹಾಗೆ ಪ್ಲ್ಯಾನ್ ಮಾಡಿದ್ದೇನೆ. ಹಾಗೆ 5:15 ಆಗುವಷ್ಟಕ್ಕೆ ಇಲ್ಲಿಂದ ಹೋಗಬೇಕು. ಹಾಗೆ ಬೇಗ ಎಲ್ಲ ಕೆಲಸ ಮುಗಿಸುವ ಅಂತೇಳಿ ಎಣಿಸಿದ್ದೇನೆ. ಮತ್ತು ಹಾಗೆ ನಾನು ಇವತ್ತು ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನೋಡುವ ಏನೆಲ್ಲ ಈ ಬ್ಲಾಗಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ಸಿಗ್ತದೆ ಅಂತೇಳಿ ಬನ್ನಿ. ಗೈಸ್, ನಂದು ಹೊರಡೆ ಎಲ್ಲ ಆಯಿತು. 5:10 ಆಯಿತು. ಹಾಗೆ ನೇಬರ್ಸ್ ಅವರಿಗೆ ನಾನು ಬೇಗ ಹೊರಟಿದೆ. ನೇಬರ್ಸ್ ಅವರು ಹೊರಡ್ತಾ ಇದ್ದಾರೆ. ಪ್ರವೀಣ್ ಅಣ್ಣನವರು ಅವ್ರ ಜೊತೆ ಹೋಗೋದು. ನೋಡಿ, ಇವತ್ತು ನಮಗೆ ಫುಲ್ ವೈಟ್ ಲೆಗ್ಗಿನ, ವೈಟ್ ಟಾಪು, ವೈಟ್ ಶಾಲ್. ಇವತ್ತು ವೈಟ್, ನಾಳೆ ಬ್ಲ್ಯಾಕ್. ಹಾಗೆ 6 ಗಂಟೆಗೆ ಪೂಜೆ ಗೈಸ್. ಆಗುವಾಗ 7:30 ಅಷ್ಟರಲ್ಲಿ ಆಗ್ಬೋದು. ಬರುವಾಗ ಲೇಟ್ ಆಗುತ್ತೆ. ಹಾಗೆ ಸ್ನಾನ ಎಲ್ಲ ಮಾಡಿ ಆಯಿತು, ಎಲ್ಲ ಆಗಿ ಹೊರಟದ್ದು ನಾನು. ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಹಾಗೆ ಬನ್ನಿ ಹೋಗುವ. ಇನ್ನು ಆದರೆ ಈ ಬ್ಲಾಗನ್ನು ನಾನು ಇವತ್ತು ಕಂಟಿನ್ಯೂ ಮಾಡ್ತೇನೆ. ನೈಟ್ ಬಂದು ಏನಾದರೂ ಇದ್ದರೆ, ಇಲ್ಲದಿದ್ದರೆ ನಾಳೆ ಕಂಟಿನ್ಯೂ ಮಾಡ್ತೇನೆ. ಗೈಸ್, ನಾವು ಸಂಜೆ ಎಲ್ಲ ಒಂದು ರೌಂಡಿಗೆ ತಿರುಗಿ ಬರುವ, ಅಲ್ಲಿ ಹೋಗಿ ಕಾಡಿನ ಹತ್ತಿರ ಎಲ್ಲ ಅಂತ ಹೇಳಿಕೊಂಡು ಹೋಗ್ತಾ ಇದ್ದೇವೆ. ನಾನು ಮತ್ತು ಸ್ವೀಡಲ್ ಮತ್ತು ಆ್ಯರನ್ ಮತ್ತು ಜೆನಿಕಾ 4 ಮಂದಿ ಹೋಗಿ ತಿರುಗಾಡಿಕೊಂಡು ಬರುವ ಅಂತೇಳಿ ಹೊರಟ್ವಿ. ಸಂಜೆ ಹೊತ್ತು 1:05 ಆಗುವಷ್ಟರಲ್ಲಿ. ಹಾಗೆ ಇವರು ಓಡಿಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ಮಾವಿನ ಮರದ ಹತ್ತಿರ ಹೋಗುವ ಅಂತ ಎನಿಸಿದ್ವಿ. ಬಟ್ ಅಲ್ಲಿ ಆಗಲಿಲ್ಲ, ಅದು ಮತ್ತು ಸುಸ್ತಾಯಿತು. ಅದಕ್ಕೆ ರಿಟರ್ನ್ ಅಲ್ಲೇ ನಿಂತ್ವಿ. ಆಮೇಲೆ ಅಡಿಕೆ ನೋಡಿ, ತುಂಬ ಕೆಳಗೆ ಇದರಲ್ಲಿ ಆಗಿದೆ ಗೈಸ. ಅಡಿಕೆ ನೋಡಿ, ಚಿಕ್ಕ ಗಿಡ. ಜೀರಿಗೆ ಮೆಣಸು ನೋಡಿ ಗೈಸ್, ತುಂಬ ಉಂಟು. ಗೊಂಚಲು ಇದೆ ಜೀರಿಗೆ ಮೆಣಸು. ತುಂಬ ಒಳ್ಳೆ ಆಗ್ತದೆ ಮೀನು ಪದಾರ್ಥಕ್ಕೆ ಎಲ್ಲ. ಅದನ್ನು ಹಾಕಿ ಸಪ್ರೇಟಾಗಿ ಹಾಕಬೇಕು ನಾವು ಊಟ ಮಾಡುವಷ್ಟಕ್ಕೆ. ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿದ್ದು ಗೈಸ್. ನೋಡಿ, ಕೆಲಸದವರು ಇದ್ದರಲ್ಲ, ಸೊ ಹಾಗಾಗಿ ಬೆಳಿಗ್ಗೆ ಪಲಾವ್ ಮಾಡಿದ್ದು. ಒಮ್ಮೆಲೆ ಆಗ್ತದಲ್ಲ ಬೇರೆ ಏನು ಮಾಡೋದಕ್ಕಿಂತ ಹೇಳಿ ಪಲಾವ್ ರೆಡಿ ಕೂಡ ಆಗಿ ಆಯಿತು. ನೋಡಿ ಗೈಸ್, ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು. ಒಂದು ಕುಕ್ಕರ್ ಫುಲ್ ಆಗಿದೆ. ಮತ್ತು ನಮಗೆ ಇವತ್ತು ಪದಾರ್ಥಕ್ಕೆ ತೇಡೆ ಗೈಸ್. ಇದು ಅಂದರೆ ಕಡಲಿನ ತೇಡೆ, ನದಿಯದ್ದಲ್ಲ. ಒಂದು ನದಿಯದ್ದು ಉಂಟು ಅದರಲ್ಲಿ ಮಿಕ್ಸ್. ಅದು ಹಸ್ಬೆಂಡಿಗೆ ಮೊನ್ನೆ ಒಂದು ಸಿಕ್ಕಿರಬೇಕು, ಅದನ್ನು ಅದರ ಜೊತೆ ಹಾಕಿದ್ದಾರೆ ಕಾಣಬೇಕು. ಸ್ವಲ್ಪ ಪುಳಿ ಮುಂಚಿ ಥರ ಮಾಡಬೇಕು ಇದರ ಪದಾರ್ಥ, ತುಂಬ ಒಳ್ಳೆಯದಾಗ್ತದೆ. ಜಿಂಜರ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಇದು ಬೂತಾಯಿ ಫ್ರೈ ಮಾಡಲಿಕ್ಕೆ ಪದಾರ್ಥ ರೆಡಿಯಾಗಿ ಕೂಡ ಆಯಿತು. ಇನ್ನವರಿಗೆ ಊಟ ಕೊಡಬೇಕು ಗೈಸ್. 2 ಆಗ್ತಾ ಅಲ್ಲ, 1 ಆಗ್ತಾ ಬಂತು. ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡೋದು ಗೈಸ್. ತುಂಬ ಒಳ್ಳೆ ಟೇಸ್ಟಾಗಿ.
ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಸ್ಯಾಟರ್ಡೆ, ಇವತ್ತು ನಮ್ಮ ಹಬ್ಬ. ನಿನ್ನೆ ನಾನು ವ್ಲಾಗ್ ಮಾಡಬೇಕಂತ ಎನಿಸಿದ್ದೆ. ಮೊನ್ನೆ ಥರ್ಸ್ಡೇ ಚರ್ಚಿಗೆ ಹೋಗುವಾಗ ವ್ಲಾಗ್ ಮಾಡಿದ್ದೆ. ಆಮೇಲೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ನಿನ್ನೆ ನಮಗೆ ಕೆಲಸದವರು ಇದ್ದರು, 10 ಜನ ಇದ್ದರು ಅಡಿಕೆ ಸುಲಿಯೋರು. ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ಅಡುಗೆ ಮಾಡೋದ್ರಲ್ಲಿ ಎಲ್ಲ ಬ್ಯುಸಿ ಇದ್ದೆ. ಹಾಗೆ ಇವತ್ತು ಸ್ಕೂಲಿಗೆಲ್ಲ ಹೋಗ್ಲಿಕ್ಕಿತ್ತು, ಮಾಸ್ ಕಾರ್ಡಿಗೆ ಅವರಿಗೆ ಸೈನ್ ಎಲ್ಲ ಹಾಕ್ಲಿಕ್ಕಿತ್ತು, ಬುಕ್ ಎಲ್ಲ ತಗೊಂಡು ಬರಲಿಕ್ಕಿತ್ತು ಗೈಸ್, ಶಾಲೆಗೆ ಹೋಗಿ ಆರನ್ನದು. ಹಾಗೆ ಹೋಗಿ ಎಲ್ಲ ಬಂದು ಮತ್ತೆ ಅವರಿಗೆ ಪದಾರ್ಥ ಎಲ್ಲ ಹಾಕಬೇಕಲ್ಲ. ಇವತ್ತು ಕೂಡ ಕೆಲಸದವರು ಇದ್ದಾರೆ. ಇವತ್ತು 10 ಮಂದಿ ಇಲ್ಲ, 4 ಮಂದಿ ಇರೋದು. ಬಟ್ ಅವರಿಗೆ ಎಲ್ಲ ಪದಾರ್ಥ ಎಲ್ಲ ಆಗಬೇಕಲ್ಲ. ಚಹಾ ಎಲ್ಲ ಕೊಟ್ಟು ನಾನು ಹೋದದ್ದು. ಹಾಗೆ ಬರುವಾಗ ಮಳೆ ಗೈಸ್, ಮಳೆ ಅವಸ್ಥೆ ಅಂತ ಹೇಳಿದರೆ ಅಡ್ಡೂರು ತಲುಪುವಾಗ ಮಳೆ ಬಂತು. ನಮಗೆ ಅಂಗಡಿಗೆಲ್ಲ ಹೋಗ್ಲಿಕ್ಕಿತ್ತು, ಎಲ್ಲಿಗೂ ಹೋಗಲಿಲ್ಲ, ಸೀದಾ ಬಂದ್ವಿ. ಹಾಗೆ ಬಂದು ಪದಾರ್ಥ ಎಲ್ಲ ಆಗಿ ಇವಾಗ ಊಟ ಎಲ್ಲ ಆಯಿತು. ಹಾಗೆ ಈಗ ಅವರು ಕೆಲಸದವರು ಇದ್ದಾರಲ್ಲ ಗೈಸ್, ಅದರಲ್ಲಿ ಇಬ್ಬರೇನೋ ಗಾಳ ಹಾಕ್ಲಿಕ್ಕೆ ಹೋಗಿದ್ದಾರೆ. ಎಲ್ಲಿ ಗಾಳ ಹಾಕ್ತಾರೆ ಅಂತ ಗೊತ್ತಿಲ್ಲ. ಈಚೆ ಎಲ್ಲಾದರೂ ಹಾಕ್ತಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ, ಬಟ್ ಎಲ್ಲಿ ಹಾಕ್ತಾರ ಅಂತ ಗೊತ್ತಿಲ್ಲ. ನೋಡ್ತೇನೆ ನಾನು ಎಲ್ಲಿ ಹಾಕ್ತಾ ಇದ್ದಾರೆ ಅಂತ. ಈಗ ಹತ್ತಿರವೇ ಹಾಕಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮತ್ತು ಮೋಡ ಗೈಸ್, ಫುಲ್ಲು ಮೋಡ, ಒಂದು ಸ್ವಲ್ಪ ಕೂಡ ಬಿಸಿಲಿಲ್ಲ ಇವತ್ತು. ಬೆಳಿಗ್ಗೆ ಅದೇ ಒಂದು 11 ಗಂಟೆ ಆಗುವಷ್ಟಕ್ಕೆ ಬಂದಿದೆ ಗೈಸ್ ಮಳೆ. 11:30 ಆಗ್ಬೋದು, 11:30 ಇಲ್ಲ, 11 ಗಂಟೆ ಆಗಿದೆ. ನಾವು ರಿಟರ್ನ್ ಬೇಗ ಬಂದಿದ್ದೇವೆ. ಹಾಗೆ 11 ಗಂಟೆಗೆ ಬಂದ ಮಳೆ ಒಂದು 10 ನಿಮಿಷ ಗೈಸ್ ಅಷ್ಟು ಬಂದದ್ದು. ಆಮೇಲೆ ಬರಲೇ ಇಲ್ಲ. ಆಮೇಲೆ ಮೋಡವೇ. ಇನ್ನು ರಾತ್ರಿ ಉಂಟಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಪೊಳಲಿ ಜಾತ್ರೆ ಬಂತಲ್ಲ, ಇನ್ನು ಮಳೆ ಇರ್ತದೆ. ಹಾಗೆ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಗೈಸ್ ಟೀಗೆ. ಮತ್ತು ಇದು ನಾನು ವಿಡಿಯೋ ಮಾಡಿದ್ದೇನೆ ಮಳೆಯದ್ದು, ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಬನ್ನಿ ನೋಡ್ಕೊಂಡು ಬನ್ನಿ. ನೋಡಿ ಗೈಸ್, ಮಳೆ ಬಂದೇ ಬಿಡ್ತು. ಅದು ತುಂಬ ಜೋರಂತ ಅಲ್ಲ, ಸ್ವಲ್ಪ ಸ್ವಲ್ಪ ಹನಿ ಹನಿಯಾಗಿ ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ. ಸ್ವಲ್ಪ ಸ್ವಲ್ಪ ಗೈಸ್, ತುಂಬ ಏನೋ ಬರ್ತಾ ಇಲ್ಲ ನೋಡಿ, ಹನಿ ಹನಿ ಬೀಳ್ತದೆ. ಹೀಗೆ ಸ್ವಲ್ಪ ಬಂದು ಇನ್ನು ತುಂಬ ಸೆಕೆ ಆಗಲಿಕ್ಕುಂಟು ಗೈಸ್ ನೋಡಿ. ಮೊನ್ನೆಲ್ಲ ಸ್ವಲ್ಪ ಸೆಟ್ ಆಯಿತು ಮಳೆ ಬಂದು. ನಮ್ಮ ಸೋಫಿ ಮತ್ತು ಬಿಲ್ಲನದ್ದು ನೋಡಿ, ಗೇಮ್ ಆಡೋದು, ಅವರು ಆಟ ಆಡೋದು. ಭಾರಿ ಖುಷಿ ಮಳೆಗೆ ಇಬ್ಬರಿಗೂ. ಗೈಸ್, ಮೋಡ ಆಗಿದೆ ನೋಡಿ. ಮಳೆ ಬಂದು ಕೂಡ ಅಷ್ಟೊಂದು ಇದು ಆಗಲಿಲ್ಲ, 5 ನಿಮಿಷ ಅಷ್ಟೇ ಮಳೆ ಬಂದದ್ದು. ಈಗ ಫುಲ್ಲು ಮೋಡ ಆಗಿದೆ 4 ಬದಿ ಕೂಡ, ಒಂದು ಸ್ವಲ್ಪನೂ ಗಾಳಿ ಎಂಬುದಿಲ್ಲ. ಗೈಸ್, ನಾನು ನಿಮಗೆ ಇಲ್ಲಿ ಮೀನುಗಳು ಮೊನ್ನೆ ಮೇಲೆ ಬಂದು ಹೋಗ್ತವೆ ಅಂತ ಹೇಳಿದ್ದೆ ಅಲ್ವಾ. ಸೊ ಒಂದೊಂದು ಬರ್ತಾ ಇದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬೆಳಿಗ್ಗೆ ತುಂಬ ಇತ್ತು ಗೈಸ್, ಬಟ್ ಇವಾಗ ಸ್ವಲ್ಪ ಕಡಿಮೆ ನೋಡಿ. ಅಲ್ಲಿ ಒಂದು ಈಗ ಮೇಲೆ ಬಂದು ಹೋಯಿತು. ಮತ್ತು ಅಲ್ಲಿ ಒಂದು ನೋಡಿ, ನೀರು ಸ್ವಲ್ಪ ಜಾಗದಲ್ಲಿ ಇದಾಗ್ತದಲ್ಲ, ಅದೆಲ್ಲ ಮೀನು ನೋಡಿ. ಇಲ್ಲಿ ಇವಾಗ ಒಂದು, ಅದು ಯಾವ ಟೈಮಲ್ಲಿ ಎಲ್ಲಿ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ರಪ್ಪ ಬಂದು ಹೋಗ್ತದೆ ನೋಡಿ. ಅಲ್ಲಿ ಒಂದು ಈಗ ದೂರ ದೂರದಲ್ಲಿ ಎಲ್ಲ ಆಗ್ತದೆ ಗೈಸ್, ನಮಗೆ ಕಾಣುವುದಿಲ್ಲ. ಇವಾಗ ನಾನು ಸಡನ್ನಾಗಿ ಹೊರಟೆ. ನಾನು ಮತ್ತು ಸ್ವೀಡಲ್ಲ ಅಡ್ಡೂರಿಗೆ ಹೋಗಿ ಬರುವ ಅಂತೇಳಿ ಸ್ವಲ್ಪ ಸಾಮಾನು ತರಲಿಕ್ಕಿತ್ತು. ಸೊ ಹಾಗೆ ಈಗ ಹೊರಟಿದ್ದೇವೆ. ನಂದು ಹೊರಡೆ ಆಯಿತು. ನಾನು ಸ್ವೀಡಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಮೋಡವೇ ಇದೆ ಗೈಸ್. ಹಾಗೆ ಬೇಗ ಹೋಗಿ ಬರುವ ಅಂತೇಳಿ, ಮತ್ತೆ ಗುಡಿಸಿ ಒರೆಸ್ಲಿಕ್ಕೆಲ್ಲ ಇದೆ. ಪೂಜೆಗೆ ಹೋಗುವ ಮೊದಲು, ನಾಳೆ ಹಬ್ಬ ಅಲ್ವಾ, ಇವತ್ತು ನೈಟ್ ಪೂಜೆ ಇದೆ. ಹಾಗೆ ಬೇಗ ಹೋಗಿ ಬಂದು ಬೇಗ ಕೆಲಸ ಮಾಡಿ ಆಮೇಲೆ ಚರ್ಚಿಗೆ ಹೋಗಬೇಕು. 6 ಕಾಲಕ್ಕೆ ಆಟೋ ಬರಲಿಕ್ಕೆ ಹೇಳಿದ್ದೇವೆ. 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ
7 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ 6 ಕಾಲಿಗೆ ಆಟೋ ಬರಲಿಕ್ಕೆ ಹೇಳಿದೆ. ಮತ್ತು ಜಾಗ ಸಿಗೋದಿಲ್ಲ ಗೈಸ್, ಫುಲ್ಲು ರಶ್ ಆಗ್ತಾರೆ. ಹಾಗೆ ನಾವೀಗ ಹೊರಟಿದ್ದೇವೆ, ಬೇಗ ಹೋಗಿ ಬರ್ತೇವೆ. ಈ ವ್ಲಾಗನ್ನು ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತೇನೆ ಗೈಸ್. ಇನ್ನು ನೆಕ್ಸ್ಟ್ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಕೆಲಸ ಉಂಟು. ಮನೆ ಗುಡಿಸ್ಲಿಕ್ಕೆ ಒರೆಸ್ಲಿಕ್ಕೆ, ಮತ್ತು ಹೊರಗಿದ್ದು ಸ್ವಲ್ಪ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಮತ್ತು ಕೆಲಸದವರಿಗೆ ಟೀ ಮಾಡಿ ಕೊಡಲಿಕ್ಕೆ, ಮತ್ತು ಸ್ನಾನ ಎಲ್ಲ ಆಗಬೇಕು. ಮತ್ತು ಸಾರಿ ಉಡೋದಲ್ಲ, ಸಾರಿಯದ್ದು ರದ್ದೇ ರಾಮಾಯಣ ಆಗ್ತದೆ. ಅದರ ಇದೆಲ್ಲ ತೆಗೆದು ಇಡಬೇಕಲ್ಲ, ಸಾರಿ ಇಸ್ತ್ರಿ ಎಲ್ಲ ಹಾಕಿ ಆಗಬೇಕು. ಸೊ ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಆಗೋದು ಕಷ್ಟ. ಹಾಗಾಗಿ ನಾನು ಈ ವ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.